ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ವೆಜ್ ಬಿರಿಯಾನಿಯನ್ನು ಮಾಡುತ್ತಿದ್ದೇನೆ. ನಾನು ಇಂದು ವೆಜ್ ಬಿರಿಯಾನಿಯನ್ನು ಕುಕ್ಕರಲ್ಲಿ ಮಾಡಿ ತೋರಿಸಲಿದ್ದೇನೆ. ಕುಕ್ಕರ್ಗೆ 2 ಚಮಚ ತುಪ್ಪವನ್ನು ಹಾಕಿ. ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಕುಟ್ಟಿ ಪುಡಿ ಮಾಡಿಟ್ಟಿರುವಂತಹ ಏಲಕ್ಕಿ, ಲವಂಗ, ಚಕ್ಕೆ ಹಾಗೂ ನಕ್ಷತ್ರವನ್ನು ಹಾಕಿ. 1 ಪಲಾವ್ ಎಲೆಯನ್ನು ಹಾಕಿ. 1 ಹಸಿಮೆಣಸನ್ನು ಸೀಳಿ ಬಿಟ್ಟು ಹಾಕಿ. ಎಲ್ಲವನ್ನೂ ಚೆನ್ನಾಗಿ ಪರಿಮಳ ಬರುವವರೆಗೂ ಕಲಸಿಕೊಳ್ಳಿ. 2 ಮೀಡಿಯಂ ಗಾತ್ರದ ಈರುಳ್ಳಿಗಳನ್ನು ಕಟ್ ಮಾಡಿ ಅದನ್ನು ಸೇರಿಸಿ. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ. ಇದಕ್ಕೆ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಟಿರುವಂತಹ ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊ ಹಾಗೂ ಆಲೂಗಡ್ಡೆಯನ್ನು ಸೇರಿಸಿ. ಇದನ್ನು ಚೆನ್ನಾಗಿ ಮಧ್ಯಮ ಉರಿಯಲ್ಲಿ 2 ನಿಮಿಷ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1 ಚಮಚ ಅರಶಿಣ ಪುಡಿಯನ್ನು ಸೇರಿಸಿ. ಈಗ MTR ವೆಜ್ ಬಿರಿಯಾನಿ ಮಸಾಲ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 1 ಬೌಲಷ್ಟು ಮೊಸರನ್ನು ಸೇರಿಸಿ. ಈ ವೆಜ್ ಬಿರಿಯಾನಿಯನ್ನು ಸಣ್ಣ ಫಂಕ್ಷನ್ಗಳಿಗೂ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತೊಳೆದಿಟ್ಟುಕೊಂಡಿರುವಂತಹ 1/4 kg ಆಗುವಷ್ಟು ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ 10 ನಿಮಿಷ ನೆನೆಸಿಟ್ಟುಕೊಂಡಿರುವಂತಹ ಸೋಯಾವನ್ನು ಸೇರಿಸಿ. ಈ ಸೋಯಾ ಚಂಕ್ಸ್ ಹಾಕುವಂಥದ್ದು ಆಪ್ಷನಲ್ ಫ್ರೆಂಡ್ಸ್, ನಿಮಗೆ ಬೇಕಾದರೆ ಯೂಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಸೋಯಾ ಚಂಕ್ಸ್ ಆರೋಗ್ಯಕರವಾದದ್ದು, ಮಕ್ಕಳಿಗೆ ಖಂಡಿತ ಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕೊನೆಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸಿ. ನಾನು ಈ ಗ್ಲಾಸ್ನಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ, ಆದ್ದರಿಂದ 3 ಗ್ಲಾಸ್ನಷ್ಟು ನೀರನ್ನು ಸೇರಿಸುತ್ತಿದ್ದೇನೆ. ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ನೀರು ಕುದಿಯಲು ಸ್ಟಾರ್ಟ್ ಆದಾಗ ಕುಕ್ಕರ್ ಮುಚ್ಚಳವನ್ನು ಹಾಕಿ. ಹೀಗೆ 3 ಸೀಟಿ ಕೂಗಲು ಬಿಡಿ. ಕುಕ್ಕರ್ ತಣಿದ ನಂತರ ಬಿಡಿ ಬಿಡಿಯಾದ ವೆಜ್ ಬಿರಿಯಾನಿ ಸವಿಯಲು ಸಿದ್ಧ. ನೀವು ಮಾಡಿ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.